ಹಾಯ್ ಫ್ರೆಂಡ್ಸ್, ಹಂಗಿದ್ರೆಲ್ಲರೂ ನಾನು ನಿಮಗೆ ಬರುತ್ತೆ ಸ್ಪೆಷಲ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಖಾಸಾಗಿ ಒಂದು ಗುಡ್ ನ್ಯೂಸ್. ಏನ್ ಗುಡ್ ನ್ಯೂಸ್ ಪಾ ಅಂತಂದ್ರೆ ಯಾರೆಲ್ಲ ಕಾಂಪಿಟೇಟಿವ್ ಸ್ಟಡಿ ಮಾಡಕತ್ತೀರಿ, ಯಾರೆಲ್ಲ ಆರ್ಮ್ ಫೋರ್ಸ್ಗೆ ಎಲ್ಲ ತಯಾರಿ ಮಾಡಕತ್ತೀರಿ, ಸೊ ಅವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಏನಪ್ಪಾ ಅಂತಂದ್ರೆ ಇನ್ಮೇಲೆ 2025ರಿಂದ 2030 ಮಟ ಸತತವಾಗಿ 5 ವರ್ಷ ಕಂಟಿನ್ಯೂ 1 ವರ್ಷಕ್ಕೆ 14,000 ಪೋಸ್ಟ್ ಕೊಡ್ಬೇಕಂತೇಳಿ ಕೇಂದ್ರ ಸರ್ಕಾರದಿಂದ ಡಿಸಿಷನ್ ತಗೊಂಡಾರ. CICF ಅದು 14,000 ಪೋಸ್ಟ್ ಕರಿಬೇಕಂತೇಳಿ ಅನ್ಕೊಂಡಾರ. ಇನ್ನೇನಾದ್ರೂ ಆಗಸ್ಟ್ ಒಳಗ ಸೆಪ್ಟೆಂಬರ್ ಒಳಗ ಕರೆದ್ರಂದ್ರೆ ನಾ ತಕ್ಷಣ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ. ಈ ವರ್ಷ ನಾನು 14,000 ಪೋಸ್ಟ್ ಕರಿಬೇಕಂತೇಳಿ ಮಾಡಿದ್ದಾರೆ. ಆಮೇಲೆ ಇನ್ನು ಸತತವಾಗಿ 5 ವರ್ಷ ನಾನು ಪ್ರತಿ ವರ್ಷ 14,000 ಪೋಸ್ಟ್ ಕರಿಲೇಬೇಕು, ನಮ್ಮ ಯುವಕರಿಗೆ ಜಾಬ್ ಕೊಡ್ಲೇಬೇಕು ಅಂತ ಹೇಳಿ ಡಿಸಿಷನ್ ಮಾಡಿದ್ದಾರೆ. ಸೊ ಇದೊಂದು ಬಹಳ ಭರ್ಜರಿ ಗುಡ್ ನ್ಯೂಸ್ ಇತ್ತು. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಈಗ ನಿಮ್ಮ ಮನೆಯೊಳಗೆ ತಂದೆ ತಾಯಿ ಡಯಾಬಿಟೀಸ್ ಇರ್ತೈತಿ, ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ ಇರ್ತಾವ, ಏನಾದ್ರೂ ಕಿಡ್ನಿ ಪ್ರಾಬ್ಲಮ್ಸ್ ಇರ್ತಾವ, ಸೊ ಅವ್ರಿಗೆಲ್ಲ ಇನ್ಮೇಲೆ ಟ್ಯಾಬ್ಲೆಟ್ಸ್ 15ರಿಂದ 35% ರೇಟ್ ಕಡಿಮೆ ಆಗಕತ್ತೈತಿ. ಪ್ರತಿಯೊಂದು ಟ್ಯಾಬ್ಲೆಟಿಗೂ 15ರಿಂದ 20% 35% ಮಟನೂ ಎಲ್ಲ ರೇಟ್ ಕಡಿಮೆ ಆಗಕತ್ತಾವ ಫಾರ್ಮಸಿಗೂ. ಸೊ ನೀವು ಇನ್ಮೇಲೆ ಏನಾದ್ರು ಫಾರ್ಮಸಿಗೆ ಹೋಗ್ಯಾಸ, ಮೆಡಿಕಲ್ ಶಾಪಿಗೆ ಹೋಗ್ಯಾಸ ಔಷಧ ತೊಗೊಳಕತ್ತಿದ್ರಪ್ಪ ಅಂತಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಆಗಿ ಕೇಳ್ರಿ. ಯಾಕಪ್ಪ ಅಂತಂದ್ರೆ ಈಗ ಪ್ರೈವೇಟ್ ಮೆಡಿಕಲ್ ಶಾಪ್ ಅವ್ರು ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಯಾವ ರೇಟಿಗೆ ಬಿದ್ದಿರ್ತೈತಲ್ಲ, ಸೊ ಆ ರೇಟ್ ಅವಾಗಿನ ರೇಟ ಹಿಡಿದು ಕೊಡಾಕ್ ಹೋಗ್ತಿರ್ತಾರೆ. ಸೊ ನೀವು ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ತಿಳಿಸಿ ಹೇಳ್ಬೇಕು. ಯಾಕಂದ್ರೆ ಫಾರ್ಮಸಿ ಒಳಗೆ ಅದ್ರೊಳಗೆ ಮಾರ್ಜಿನ್ ಇದ್ದಷ್ಟೇ ಎದ್ರೊಳಗೂ ಇಲ್ಲ. ಒಂದು 100 ರೂಪಾಯಿ ಗುಳಿಗೆ ಕ್ಯಾಪ್ ಅವ್ರಿಗೆ 5 ರೂಪಾಯಿ 6 ರೂಪಾಯಿದಾಗ ಸಿಗ್ತಿರ್ತೈತಿ ಹೋಲ್ಸೇಲ್ ಒಳಗೆ. ಸೊ ಇಷ್ಟು ಮಾರ್ಜಿನ್ ಐತಿ ಅದ್ರೊಳಗೆ. ನೀವು ಅವ್ರಿಗೆ ಬಾಯಿ ಬಿಟ್ಟು ಕೇಳ್ಬೇಕು, ಫಾರ್ಮಸಿ ರೇಟ್ ಇಳಿದೈತಿ, ಔಷಧ ರೇಟ್ ಇಳಿದೈತಿ, ನೀವು ಹೆಂಗೆ ಹಚ್ಚಿ ಕೊಡಾಕತ್ತೀರಿ ಅಂತೇಳಿ ಅವ್ರಿಗೆ ಕೇಳಿ ಕ್ಯಾಸ ಡಿಸ್ಕೌಂಟ್ ಮಾಡಿ ತಗೊಂಡ್ ಬರ್ರಿ. ನಿಮ್ಮ ಪೇರೆಂಟ್ಸ್ಗಾಗಿರ್ಬೋದು, ನಿಮ್ಗಾಗಿರ್ಬೋದು, ನಿಮ್ಮ ಮಿಸ್ಸಸ್ಸಿಗೆ, ನಿಮ್ಮ ಮಕ್ಕಳಿಗೆ ಯಾರಿಗೆಲ್ಲ ನೀವು ಔಷಧ ಏನಾದ್ರು ತರಾಕ್ ಹೋಗಿರಪ್ಪ ಅಂತಂದ್ರೆ ಅವ್ರಿಗೆ ಖಂಡಿತವಾಗಿ ಕೇಳ್ರಿ, ರೇಟ್ ಇಳಿದೈತಿ, ನೀವು ಎಷ್ಟು ಹಿಡಿಯಾಗತ್ತೀರಿ, ಇದು ಎಷ್ಟು ಪ್ಯಾಕ ಏನು ಅಂತೇಳಿ ಅವ್ರಿಗೆ ವಿಚಾರಿಸಿ ಕ್ಯಾಸ ತಗೊಂಬರ್ರಿ. ಅವರು ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಯಾರಾದ್ರೂ ಈಗ ರೈಲ್ವೆ ಕ್ರಾಸ್ ಮಾಡಾಕತ್ತಿದ್ರಪ್ಪ ಅಂತಂದ್ರೆ ಈಗ ನೀವು ಎಲ್ಲಾದ್ರೂ ಹೊಂಟಿರ್ತೀರಿ, ಏನಾದ್ರೂ ಈಗ ರೈಲ್ವೆ ಇರ್ತೈತಿ, ಸೊ ಹಳಿಯನ್ನ ಹಂಗ ನೀವು ಕಾಲಿಲೆ ಪಾಸ್ ಮಾಡ್ತಿರ್ತೀರಿ. ಈಗ ಎಷ್ಟೋ ಜನ ಟ್ರಿಪ್ಪಿಗೆ ಹೋದಲ್ಲಾತ ಅಲ್ಲಾತ ಇಲ್ಲಾತ ಎಲ್ಲಾರು ಏನ್ ಮಾಡ್ತಿರ್ತಾರೆ, ಹಂಗ ಬರಗಾಲೊಳಗ ನಡ್ಕೊಂತ ಹೋಗ್ಬಿಡ್ತಿರ್ತಾರೆ. ಸೊ ಇನ್ಮೇಲೆ ಅದಕ್ಕೆ ಗೌರ್ಮೆಂಟ್ ಏನ್ ಡಿಸಿಷನ್ ತಗೊಂಡೈತಪ್ಪ ಅಂತಂದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ಯಾರಾದ್ರೂ ವಾಕ್ ಮಾಡ್ಕೊಂಡು ಹೋದ್ರ 6 ತಿಂಗಳು ಜೈಲು ಮತ್ತು 15,000 ರೂಪಾಯಿ ದಂಡ ಕಟ್ಟಾಕತ್ತಾರ. ಗೌರ್ಮೆಂಟ್ ನಿಂದ ಯಾಕೆ ಡಿಸಿಷನ್ ತಗೊಳತಾರಪ್ಪ ಅಂತಂದ್ರೆ ನಮ್ಮ ಇಂಡಿಯಾ ಒಳಗ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದ ಕ್ಯಾಸ ಸಾಯೋರ ಸಂಖ್ಯೆ ಹೆಚ್ಚಿಗೆ ಆಗಾಕತೈತಿ. ಸೊ ಅದನ್ನ ಅವಾಯ್ಡ್ ಮಾಡಬೇಕು, ಅಂತ ಸಾವುಗಳನ್ನ ತಡೆಗಟ್ಟಬೇಕು ಅಂತೇಳಿ ಇಂಡಿಯನ್ ಗೌರ್ಮೆಂಟ್ ಏನ್ ಡಿಸಿಷನ್ ತಗೊಳತಪ್ಪ ಅಂತಂದ್ರೆ ಇನ್ಮೇಲೆ ಯಾರಾದ್ರೂ ರೈಲ್ವೆ ಟ್ರ್ಯಾಕ್ ಅನ್ನ ನಡ್ಕೊಂತ ಹೋಗಿದ್ದು ಪೊಲೀಸರ ಕಣ್ಣಿಗೆ ಬಿತ್ತಪ್ಪ ಅಂತಂತಂದ್ರೆ ಅವ್ರಿಗೆ 6 ತಿಂಗಳ ಜೈಲು ಮತ್ತು 15,000 ರೂಪಾಯಿ ದಂಡ ವಿಧಿಸಾಕ ಹೇಳಾಕತೈತಿ. ಸೊ ಇನ್ಮೇಲೆ ನೀವು ಯಾರಾದ್ರೂ ಪಾರ್ ಮಾಡಾಕತ್ತಿರಪ್ಪ ಅಂತಂದ್ರೆ ಹುಷಾರಾಗಿರ್ರಿ, ಪಾರ್ ಮಾಡಾಕ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಯಾವ ಸಮಯದೊಳಗೆ ಟ್ರೈನ್ ಬರ್ತದೆ ಅಂತ ಹೇಳಕ್ ಆಗ್ತಿರೋದಿಲ್ಲ. ಸೊ ಗೌರ್ಮೆಂಟ್ ಏನ್ ಮಾಡ್ರಿ, ನಮ್ಮ ಸೇಫ್ಟಿಗೋಸ್ಕರ ಮಾಡ್ತಿರ್ತೈತಿ. ನಾವು ಅದನ್ನ ನೆಗ್ಲಿಜೆನ್ಸಿ ಮಾಡಬಾರ್ದು, ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ನಾವು ಪಾಸಿಟಿವ್ ಆಗಿ ತಗೊಂಡ ನಾವು ರೂಲ್ಸ್ ಫಾಲೋ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ರೂಲ್ಸ್ ಫಾಲೋ ಮಾಡೋದ್ರಿಂದ ನಮ್ಮ ಕಂಟ್ರಿ ಶೈನ್ ಆಗ್ತೈತಿ. ನಾವು ಸೆಟ್ ಇನ್ ಆರ್ಡರ್, ನಾವು ಸರಿಯಾಗಿರೋದ್ರಿಂದ ನಮ್ಮ ಕಂಟ್ರಿ ಶೈನ್ ಆಗ್ತೈತಿ. ನಾವು ಇನ್ನೊಬ್ಬರಿಗೆ ಮಾರ್ಗದರ್ಶಿ ಆಗ್ತೇವೆ, ಮಾರ್ಗಸೂಚಿ ಆಗ್ತೇವೆ. ಸೊ ಅದಕ್ಕೆ ಗೌರ್ಮೆಂಟ್ ನಿಂದ ಏನೇ ರೂಲ್ಸ್ ಬಂದ್ರು ಅವ್ರು ಮಾಡತ್ತಿಲ್ಲ ಅಂತೇಳಿ ನಾವು ಮಾಡಬಾರ್ದಂತ ಏನಿಲ್ಲ. ನಮ್ಮ ಮನಸ್ಸಿಗೆ ಒಳ್ಳೇದಾಗ್ಬೇಕಪ್ಪ, ನಾವು ಚಲೋ ತಂಗಿರ್ಬೇಕಪ್ಪ ಅಂದ್ರೆ ನಾವು ರೂಲ್ಸ್ ಫಾಲೋ ಮಾಡೋದು. ಇನ್ನೊಬ್ರು ಮಾಡ್ಲಿ ಬಿಡ್ಲಿ, ಈಗ ನಿಮಗ್ ನೋಡ್ಕ್ಯಾಸ್ ಮತ್ತೆ 10 ಜನ ಮಾಡ್ತಿರ್ತಾರೆ. ಸೊ ಅದಕ್ಕಾಗಿ ನಮ್ಮ ಮನಸ್ಸಿಗೆ ನಾವು ಒಳ್ಳೆ ಥಿಂಕ್ ಮಾಡೋನು, ಆಮೇಲೆ ಇನ್ನೊಬ್ರದ್ದು. ಯಾಕಂದ್ರೆ ನಾವು ಒಳ್ಳೆಯವ್ರಾದಪ್ಪ ಅಂತಂದ್ರೆ ನಮ್ಮನ್ನ ನೋಡಿ ಇನ್ನೊಬ್ರು ಒಳ್ಳೆಯವ್ರು ಆಗ್ತಿರ್ತಾರೆ. ಸೊ ಅದಕ್ಕಾಗಿ ಯಾರಾದ್ರೂ ನೀವು ಪಾರ್ ಮಾಡತ್ತಿದ್ರಪ್ಪ ಅಂತಂದ್ರೆ ಅದನ್ನ ಅವಾಯ್ಡ್ ಮಾಡ್ರಿ ಇನ್ಮೇಲಿಂದ. ಆಮೇಲೆ ಇನ್ನೊಂದೇನು ಸೂಚನೆಪ್ಪ ಅಂತಂದ್ರೆ ನಮ್ಮ ಇಂಡಿಯಾ ಒಳಗೆ ನೀವು ಏನಾದ್ರೂ ಕಾಸ್ಟ್ ಚೇಂಜ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಯಾರಾದ್ರೂ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಈಸಾಯಿ ನೀವು ಏನಾದ್ರೂ ಹಿಂಗೆ ಕಾಸ್ಟ್ ಚೇಂಜಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇನ್ಮೇಲೆ ಜಿಲ್ಲಾ ಕಚೇರಿ ಒಳಗೆ ಮಿನಿಮಮ್ 2 ತಿಂಗಳ ಹಿಂದನ ನೀವು ಹೇಳಿರ್ಬೇಕು. 60 ದಿನದ ಮೊದಲ ನೀವು ಫಾರ್ಮ್ ಫಿಲ್ಅಪ್ ಮಾಡಿ ಅವ್ರಿಗೆ ಕೊಡಬೇಕು, ನಾವು ಕಾಸ್ಟ್ ಚೇಂಜ್ ಮಾಡ್ಕೊಳತ್ತೇವೆ ಅಂತ ಹೇಳಿ. ಮೊದಲಿನಂಗ ಈಗ 5 ದಿನ 6 ದಿನದೊಳಗೆ ಹಿಂಗೆ ಸಡನ್ ಆಗಿ ಆಗುದಿಲ್ಲ. ಸೊ ಅದ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳಕತ್ತಾರ. ಯಾಕಪ್ಪ ಅಂತಂದ್ರೆ ಅದ್ರೊಳಗೆ ಅವ್ರಿಗೆ ಏನೇನು ಗೌರ್ಮೆಂಟ್ ರೂಲ್ಸ್ ಅದಾವು, ನೀವು ಹೆಂಗ್ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರ. ಅದಕ್ಕಾಗಿ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಏನಾದ್ರೂ ಕಾಸ್ಟ್ ಚೇಂಜ್ ಮಾಡ್ಕೊಳಕ್ ಹೊಂಟಿರಪ್ಪ ಅಂತಂದ್ರೆ ನೀವು 60 ಡೇಸ್ ಮೊದಲು ಹೋಗಿ ಡಿಸ್ಟ್ರಿಕ್ಟ್ ಆಫೀಸ್ ಒಳಗೆ ಹೋಗಿ ಇನ್ಫಾರ್ಮೇಶನ್ ಕೊಡ್ಬೇಕು. ನಾವು ಹಿಂಗ್ ಕಾಸ್ಟ್ ಚೇಂಜ್ ಮಾಡ್ಕೊಳಕತ್ತೇವಿ, ನಮ್ಗೆ ಹಿಂಗ್ ಬೇಕಾಗೈತಿ, ನಾವು ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತೇಳಿ ಅವ್ರು ಕೇಳಿರ ಅವ್ರು ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಹೇಳ್ತಾರೆ. ಮತ್ತೆ ಇಂಥ ಇನ್ಫಾರ್ಮೇಶನ್ ಒಂದಿಗೆ ಬರ್ತಿರ್ತೀನಿ. UK Pro ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಬಾಯ್.